ಪರಿವಾರ ಪ್ರಾಯೋಜಿತ ಒಂದು ಕುಕ್ಕುಡು ಬಿಲ್ ಆಗಿದೆ ಈ 2024 ಅಮೆಂಡ್ಮೆಂಟ್ ಬಿಲ್. ಹಾಗಾಗಿ ಈ ಅಮೆಂಡ್ಮೆಂಟ್ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಮತ್ತೊಂದು ವಿಚಾರ, ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಏನಂತ ಹೇಳಿದ್ರೆ, ಟಿವಿಗಳಲ್ಲಿ ನ್ಯಾಷನಲ್ ಮಾಧ್ಯಮಗಳಲ್ಲಿ ಚರ್ಚೆ ಡಿಬೇಟ್ ಏನಂತ ಹೇಳಿದ್ರೆ, ಡೀಸೆಂಟ್ ನೋಟ್ ಅನ್ನ ಯಾಕೆ ನೀವು ಕನ್ಸಿಡರ್ ಮಾಡಲಿಲ್ಲ? ಈ JPC ಕಮಿಟಿ ಕರ್ನಾಟಕಕ್ಕೆ ಬಂದಾಗ ಸ್ವತಃ ನಾನೇ ಇಮೇಲ್ ಮಾಡಿದ್ದೆ, ನನಗೆ ಕೆಲವು ಲಾಜಿಕಲ್ ಪಾಯಿಂಟ್ ಇದೆ, ನನಗೆ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬೇಕು, ಯಾಕಂದ್ರೆ ನಾನು ಸ್ಟೇಕ್ ಹೋಲ್ಡರ್, ನನ್ನ ಸಮುದಾಯದ ಆಸ್ತಿ ಇದು, ಯಾಕೆ ಇದನ್ನ ನೀವು ಅಮೆಂಡ್ಮೆಂಟ್ ಮಾಡಬಾರ್ದು ಅಂತ ಹೇಳಿ ನಾನು ಇಮೇಲ್ ಮಾಡಿದ್ದೆ. ಇವತ್ತಿನವರೆಗೂ ಕೂಡ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಒಂದು ಕರೆಕ್ಟ್ ಸಿಗಬೇಕಾಗಿ ಒಂದು ರಿಟರ್ನ್ ನನಗೆ ಮೆಸೇಜ್ ಕೂಡ ಮಾಡಲಿಲ್ಲ. ಅಂದ್ರೆ ಈ ದೇಶದಲ್ಲಿ 5 ಕೋಟಿಗೂ ಹೆಚ್ಚು ಇಮೇಲ್ ಮುಖಾಂತರ ನಾವು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿದ್ದೇವೆ. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇರ್ಬೋದು, ಜಮೀಯತೆ ಉಲಮಾಯ ಹಿಂದ್ ಇರ್ಬೋದು, SDPI ಇರ್ಬೋದು, ಇತರ ಎಲ್ಲಾ ಸಂಘ ಸಂಸ್ಥೆಗಳು ಪ್ರತಿ ಮನೆಗಳಲ್ಲೂ ಮೊಹಲ್ಲಾಗಳಲ್ಲೂ QR ಕೋಡ್ ಸ್ಕ್ಯಾನ್ ಮಾಡುವ ಮುಖಾಂತರ 5 ಕೋಟಿ ಇಮೇಲ್ ಅನ್ನು ನಾವು ಕಳಿಸಿದ್ದೇವೆ. ಈ ನಾಟ್ ಇವನ್ ಒಂದು ಸಿಂಗಲ್ ಇಮೇಲ್ ಅನ್ನ ಇವರು ಕನ್ಸಿಡರ್ ಮಾಡಲಿಲ್ಲ.